ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಂಜಿತ್ ಫ್ರಮ್ ಆರ್.ಕೆ ಫುಡ್ಸ್ ಅಂಡ್ ಟ್ರಾವೆಲ್ ವ್ಲಾಗ್. ಸೊ ಇವತ್ತಿನ ಒಂದು ವ್ಲಾಗ್ ಬಂದ್ಬಿಟ್ಟು ನಾವಿದೀವಿ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ. ಎಲ್ಲರಿಗೂ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಗೆ ಸ್ವಾಗತ ಸುಸ್ವಾಗತ. ಅಯೋಧ್ಯೆಯಲ್ಲಿ ಒಂದು ಪದ್ಧತಿ ಇದೆ, ಏನಂದ್ರೆ ನಾವು ರಾಮ ಮಂದಿರನ ನೋಡೋಕ್ಕಿಂತ ಮುಂಚೆ, ಬಲರಾಮನ ನೋಡೋಕ್ಕಿಂತ ಮುಂಚೆ ಫಸ್ಟ್ ಆಗಿ ನಾವು ಹನುಮಾನ್ ಗುಡಿಗೆ ಹೋಗಿ ಅಲ್ಲಿ ಆಶೀರ್ವಾದ ತಗೊಂಡು ಅಲ್ಲಿನ ಅನುಮತಿ ಸಿಕ್ಕಿದ್ಮೇಲೆ, ಅನುಮತಿ ಎಲ್ಲರಿಗೂ ಕೊಡ್ತಾರೆ. ನಮ್ಮ ಆಂಜನೇಯ ಆ ರೀತಿ ಯಾವುದೇ ಭೇದ ಭಾವ ಮಾಡೋದಿಲ್ಲ. ಆ ಒಂದು ದೇವಸ್ಥಾನ ಆಂಜನೇಯನ ಗಡಿಗೆ ಹೋಗಿದ್ಮೇಲೆ ಮಾತ್ರ ನಾವು ಶ್ರೀರಾಮನ ದೇವಸ್ಥಾನಕ್ಕೆ ಹೋಗ್ಬೇಕನ್ನೋ ಒಂದು ಪದ್ಧತಿ ಇದೆ. ಸ್ನೇಹಿತರೆ, ಬೆಳಗಿನ ಜಾವ 6 ಕಾಲಾಗಿದೆ. ಫುಲ್ ರಶ್ ಇದೆ ದೇವಸ್ಥಾನ. 6 ಕಾಲ ಅಂತಾನೆ ಅನ್ಸಲ್ಲ, ಮೈಯಲ್ಲೆಲ್ಲ ಬೆವರು ಇಳಿತಾ ಇದೆ. ಟೆಂಪರೇಚರ್ ಬಂದ್ಬಿಟ್ಟು ಈಗಲೇ 35 ಕ್ರಾಸ್ ಆಗಿರ್ಬೋದು. ಒಳಗ್ ಪೂಜೆ ನಡೀತಾ ಇದೆ, ಮತ್ತೆ ಬಂದ್ ಮಾಡಿದ್ದಾರೆ. ಇನ್ ಸ್ವಲ್ಪ ಬಿಟ್ಮೇಲೆ ಮತ್ತೆ ನಮ್ಮನ್ ಬಿಡ್ತಾರೆ, ಅವಾಗ ಮತ್ತೆ ಹೋಗ್ಬೋದು. ಸ್ನೇಹಿತರೆ, ಹನುಮಾನ್ ಗಡಿ ದರ್ಶನ ಮಾಡೋಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟು ಫುಲ್ ಅಂದ್ರೆ ಫುಲ್ ರಶ್ ಇದೆ ಎಲ್ಲಾ ಕಡೆ. ನಮ್ಮನ್ ದೂಡಿ ಮಾಡಿ ಯಾರೊಬ್ರು ಏಜ್ ಆದ ನನ್ನೂ ದುಡ್ತವ್ರೆ, ಬಿಟ್ರೆ ನನ್ ಅಲ್ಲೇ ಬಂದು ಹೊಡೆದ್ರು ಹೊಡಿತಿದ್ರು. ಈಗ ಇನ್ನೂ ಕೆಲವು ಸಣ್ಣ ಸಣ್ಣ ಗಡಿಗಳಿದಾವೆ, ಬನ್ನಿ ನೋಡೋಣ. ಆರೂವರೆ ಆಗಿದೆ, ಜನ ಮಾತ್ರ ತುಂಬಾ ಇದಾರೆ. ಇಲ್ಲಿ ಬೆಳಿಗ್ಗೆ 5 ಕಾಲ ಅಷ್ಟೊತ್ತಿಗೆ ಫುಲ್ ಬೆಳಕದ್ ಬಿಟ್ಟಿದೆ. 6:30 7 ಗಂಟೆ ತರ ಆಗಿದೆ 5 ಕಾಲಿಗೆ. ಇನ್ನು ಯಾವುದೇ ಅಂಗಡಿಗಳು ಓಪನ್ ಆಗಿಲ್ಲ, ಬಟ್ ವಿಸಿಟರ್ಸ್ ಮತ್ತೆ ಟೂರಿಸ್ಟ್ ಬರ್ತಾನೆ ಇದಾರೆ. ಎಲ್ಲಾ ಕಡೆ ರಶ್ ಇದೆ. ಹನುಮಾನ್ ಗಡಿನೂ ತುಂಬಾನೇ ರಶ್ ಇದೆ. ಬಿಸಿಲು ಅಂದ್ರೆ ತುಂಬಾ ಬಿಸಿಲು. ಆಕ್ಚುಲಿ ಮಧ್ಯಾಹ್ನ ಒಂದು 3 ರಿಂದ 4 ಗಂಟೆ ಅಷ್ಟೊತ್ತಿಗೆ ಟೆಂಪರೇಚರ್ 40 ಮೇಲೆ ದಾಟಿರುತ್ತೆ. AC ಇಲ್ಲ ಅಂದ್ರೆ ರಿಯಲಿ ಇರಕ್ಕಾಗಲ್ಲ. ಹೊರಗಿಂದ ಬಂದವರು, ಬೆಂಗಳೂರು ಕರ್ನಾಟಕದಿಂದ ಬಂದವರು ಸ್ವಲ್ಪ ಕಷ್ಟ ಆಗತ್ತೆ. ಅಲ್ಲಿನ ಟೆಂಪರೇಚರ್ ಇಲ್ಲಿನ ಟೆಂಪರೇಚರ್ ಸಡನ್ ವೇರಿ ಆದ್ರೆ ತುಂಬಾ ಕಷ್ಟ ಆಗತ್ತೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ನಾವು ಕೊಬ್ಬರಿನ ತಿನ್ನೋದೇ ಇಲ್ಲ. ಇಲ್ಲಿ ಅದನ್ನೇ ಕಟ್ ಮಾಡ್ಕೊಂಡು ಬಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಪೀಸಿಗೆ 20 ರೂಪಾಯಿ ಅಂತೆ. ನಮ್ಮಲ್ಲಿ 20 ರೂಪಾಯಿಗೆ ಒಂದು ಕಾಯೇ ಬರುತ್ತೆ. ಬನ್ನಿ ನೋಡೋಣ. देखो भाई, नारियल तोड़ रहे हैं यहाँ पर।
ಅಯೋಧ್ಯೆ ರಾಮನ ಒಂದು ಪಟ್ಟಾಭಿಷೇಕ ಮಾಡಿದ ಅರಮನೆಗೆ ನಾವೀಗ ಹೋಗ್ತಾ ಇದೀವಿ. ದೇವಸ್ಥಾನದೊಳಗಡೆ ಯಾವ್ದೇ ಕಾರಣಕ್ಕೂ ಮೊಬೈಲ್ ಫೋನ್ ಅಲೋ ಇಲ್ಲ. ಎಲ್ಲಿ ನೋಡ್ರು ಪೊಲೀಸು. ನೀವು ಎಲ್ಲಿ ಎಷ್ಟೇ ಟೋಟಲಿ 3 to 4 kilometers ಸರೌಂಡಿಂಗ್ ನೀವು ಎಂತ ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿ ನೋಡಿದ್ರು ದೇವಸ್ಥಾನ ಕಾಣೋದಿಲ್ಲ. ನಾವು ಸೆಕ್ಯೂರಿಟಿ ಹತ್ರ ಕೂಡ ಕೇಳಿದ್ವಿ ದೇವಸ್ಥಾನ ಹಿಂಗಾರು ಶೂಟ್ ಮಾಡ್ಬೋದಂತ, ಆಗೋದೇ ಇಲ್ಲ. ಎಲ್ಲ ಏನೇ ಮಾಡ್ರು ನೀವ್ ಆಗೋದಿಲ್ಲ ಅಂತ ಹೇಳಿದ್ರು. ಇವನ್ ಡ್ರೋನ್ಸ್ ಕೂಡ ಆರ್ಸೋಕೆ ಬಿಡಲ್ಲ, ಡ್ರೋನ್ಸ್ ಆರ್ಸಿದ್ರೆ ಕೇಸ್ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಒಳಗೆ ಎಂಟ್ರಿ ಕೊಡ್ತಾನೆ ಸೆಕ್ಯೂರಿಟಿ, ಜೈ ಶ್ರೀರಾಮ್ ಅಂತ ಹೇಳ್ಕೊಂಡೇ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಂದ ಒಂದು 200 ಮೀಟರ್ ಆಗುತ್ತೆ. ಆ 200 ಮೀಟರ್ ಹೋಗ್ತಾ ದೇವಸ್ಥಾನದಲ್ಲಿ ತುಂಬಾ 2-3 ಚೆಕಿಂಗ್ ಪಾಯಿಂಟ್ ಇದಾವಂತೆ. ಅಂದ್ರೆ ನಮ್ಮ ಮೊಬೈಲು ಎಲ್ಲದನ್ನ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಎತ್ತಿಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾವು ಒಳಗಡೆ ಏನೇ ಮಾಡಿದ್ರು ಟಿಪ್ಪರ್ಲಾಗ ಹಾಕಿದ್ರು ನಮ್ಗೆ ದೇವಸ್ಥಾನನ ಶೂಟ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವುದು ನಾನು ಕವರ್ ಮಾಡ್ಬೇಕು ಅನ್ಕೊಂಡು ಏನೇನ್ ಮಾಡ್ತೀನಿ. ಎಲ್ಲಾ ಕಡೆ ಅನೌನ್ಸ್ಮೆಂಟ್ ಮಾಡ್ತಾನೆ ಇದಾರೆ, ಮೊಬೈಲ್ ಫೋನ್ ಹುಷಾರು, ವ್ಯಾಲೆಟ್ ಹುಷಾರ್ ಅಂತ. ನಿಮ್ಗೆ ಗೊತ್ತು UP ಯಾವ ತರ ಅಂತ. ಹೋಗೋರು ಹೋಗ್ತಾ ಇದಾರೆ, ಬರೋರು ಬರ್ತಾ ಇದಾರೆ. ಯಾವ್ದೇ ತರದ ರಶ್ ಇಲ್ಲ ಇಲ್ಲಿ. ಹೋಗ್ತಾ ಇರ್ಬೋದು, ಮೂವ್ ಆಗ್ತಾ ಇರ್ಬೋದು, ನಿಂತ್ಕೊಳ್ಳೋದಾಗ್ಲಿ ಆತರ ಏನು ಇಲ್ಲ. ಸ್ಪೇಸ್ ತುಂಬಾ ದೊಡ್ಡದಿದೆ, ವೈಡ್ ಉಂಟು. ಅದೇ ಹೇಳಿದಾಗೆ 70-80 ಎಕರೆಯಲ್ಲಿ ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಬರೀ 30% ಮಾತ್ರ ದೇವಸ್ಥಾನ ಕಟ್ಟಿರೋದು. ಇನ್ನು ಉಳಿದೆಲ್ಲ ಕಡೆ ಟೈಲ್ಸ್ ಹಾಕ್ಬಿಟ್ಟು ಗ್ರೀನರಿ ಗಿಡಗಳನ್ನೆಲ್ಲ ನೆಡ್ಬೇಕಂತ ಅನ್ಕೊಂಡಿದ್ದಾರೆ. ಇಲ್ಲಿ ಗ್ರೀನ್ ಕಾನ್ಸೆಪ್ಟ್ ಅನ್ನೋದು ತುಂಬಾ ಹೈಲೈಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ದೇವಸ್ಥಾನದ ಮಂಡಳಿ ಕೂಡ ಹೌದು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಇದು ಫಸ್ಟ್ ಲೈನ್ ಸೆಕ್ಯೂರಿಟಿ. ಇಲ್ಲಿ ನಮ್ಮ ಬ್ಯಾಗಿನೆಲ್ಲ ಇಸ್ಕೊಂಡ್ಬಿಡ್ತಾರೆ. ಫಸ್ಟ್ ಇದರಲ್ಲೇ ಸ್ಕ್ಯಾನ್ ಮಾಡಿ ಬಿಟ್ಬಿಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸೆಕ್ಯೂರಿಟಿ ಲೆವೆಲ್ ಇದೆ, ಅಲ್ಲಿ ನಮ್ಮ ಮೊಬೈಲ್ ಫೋನ್ ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಎತ್ತಿಟ್ಕೊಂಡ್ಬಿಡ್ತಾರೆ. ಸೊ ಯಾವ್ದೇ ಕಾರಣಕ್ಕೂ ದೇವಸ್ಥಾನದ ಒಳಗಡೆ ನಾನು ಕಂಟೆಂಟ್ ತೆಗಿಯಕ್ ಆಗೋದಿಲ್ಲ, ತುಂಬಾನೇ ಕಷ್ಟ ಇದೆ. ಇಲ್ಲಿ ರಾಮ ಮಂದಿರದಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ಸ್ ಕೆಲಸ ನಡೀತಾನೆ ಇದಾವೆ, ನೋಡ್ತಾ ಇರ್ಬೋದು. ಎಲ್ಲ ಮಾಡ್ತಾ ಇದಾರೆ ಕನ್ಸ್ಟ್ರಕ್ಷನ್, ಇನ್ನೂ ಕೂಡ ಎಂಡ್ ಆಗಿಲ್ಲ. ಇನ್ನು ಅವ್ರು ಹೇಳೋ ಪ್ರಕಾರ 3 ಇಂದ 4 ವರ್ಷ ಕನ್ಸ್ಟ್ರಕ್ಷನ್ಸ್ ಆಗ್ತಾನೆ ಇರುತ್ತೆ. ಇಡೀ ಒಂದ್ ದೇವಸ್ಥಾನ ಸುತ್ತ ನೋಡಕ್ ಏನಿಲ್ಲ ಅಂದ್ರೆ 2 ಇಂದ 3 ಗಂಟೆ ಬೇಕಾಗತ್ತಂತೆ. ಬ್ಯಾಕ್ ಸ್ಕ್ಯಾನಿಂಗ್ ಆಗಿದೆ. ಈಗ ಇನ್ನೊಂದು ನೆಕ್ಸ್ಟ್ ಸೆಕ್ಯೂರಿಟಿ ಲೆವೆಲ್ ಇದೆ, ಅಲ್ಲಿ ನಮ್ಮ ಮೊಬೈಲ್ ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಇಸ್ಕೊಂಡ್ಬಿಡ್ತಾರೆ. ಕೌಂಟ್ರಿಗೆ ಹಾಕ್ಬಿಡ್ಬೇಕು, ಕೌಂಟರ್ ಕೀ ಕೊಡ್ತಾರೆ. ಅಲ್ಲಿಂದ ಇಡೀ ನಮ್ಮ ಬಾಡಿನ ಚೆಕ್ ಮಾಡ್ತಾರೆ. ಮತ್ತೆಲ್ಲ ಈ ಕಳ್ಳನ ಮಕ್ಳು ಹಿಡ್ಕೊಂಡು ಹೋಗ್ತಾ ಇದಾರೆ ದೇವಸ್ಥಾನದ ಒಳಗಂತ. ಹಾಗಾಗಿ ಯಾರು ಏನೇ ಪ್ಲಾನ್ ಮಾಡಿದ್ರು ಕೂಡ ಒಳಗೆ ಮೊಬೈಲ್ ಸಣ್ಣ ಕ್ಯಾಮ್ರಾ ಕೂಡ ತಗೊಂಡು ಹೋಗಕ್ಕಾಗಲ್ಲ. ನಂಬರ್ ಅಲ್ಲಿ ಆ ಬಾಕ್ಸ್ ಅಲ್ಲಿ ಒಂದು ನಂಬರ್ ಬರ್ದಿರ್ತಾರೆ, ಅದನ್ನ ತಗೊಂಡ್ಬಿಟ್ಟು ವಾಪಸ್ ಆ ಸೈಡ್ ಹಿಂದ್ಗಡೆ ಬರ್ಬೇಕು. ಅಲ್ಲಿ ಬಂದ್ರೆ ನಮಗೆ ವಾಪಸ್ ಚೆಕ್ಲಿಂಗ್ ತಗೊಂಡು ವಾಪಸ್ ಹೋಗ್ಬೋದು. ಒಳಗಡೆ ಎಲ್ಲೂ ಫೋಟೋ ಶೂಟಿಗೆ ಅಲೋ ಮಾಡ್ತಿಲ್ಲ. ಹಾಗಾಗಿ ಎಂಟ್ರೆನ್ಸ್ ಅಲ್ಲೇ ಒಂದು ರಾಮನ ಒಂದು ಫೋಟೋ 3D ಫೋಟೋ ಇಟ್ಟಿದ್ದಾರೆ. ಇಲ್ಲೇ ಬಂದ್ಬಿಟ್ಟು ಎಲ್ಲ ಸೆಲ್ಫಿ ಏನ್ ಬೇಕೆಲ್ಲ ತಕೊಂಬೋದು. ನಾವು ನೋಡ್ತಾ ಇರ್ಬೋದು, ಇದೇ ರಾಮನ ಒಂದು 3D ಫೋಟೋ. ಇಲ್ಲಿ ನಿಂತ್ಕೊಂಡ್ರೆ ಸೇಮ್ 3D. ನೀವು ಮೇಲೊಂದ್ ಚೂರ್ ಕವರ್ ಮಾಡ್ಬಿಟ್ರೆ ಸಾಕು, ಒಳಗ್ ರಾಮನ ದೇವಸ್ಥಾನದ ಒಳಗೆ ಫೋಟೋ ತೆಗ್ದಂಗಿರತ್ತೆ. ಈಗ ಲಾಕರ್ ಹತ್ರ ಬಂದಿದೀವಿ. ಈ ಬ್ಯಾಗ್ ಒಳಗಡೆ ಮೊಬೈಲು, ಮೈಕು ಎಲ್ಲದು A to Z ಎಲೆಕ್ಟ್ರಾನಿಕ್ ಐಟಮ್ ಎಲ್ಲ ಇಟ್ಬಿಟ್ಟು ಅಲ್ಲಿ ಲಾಕರ್ ಅಲ್ಲಿ ನಾವು ಕೊಟ್ಬಿಡ್ಬೇಕು. ವಾಪಸ್ ಬಂದ್ಬಿಟ್ಟು ಇನ್ನೊಂದು ಎಕ್ಸಿಟ್ ಇದೆ, ಆ ಎಕ್ಸಿಟ್ ಅಲ್ಲಿ ಹೋಗ್ಬಿಟ್ಟು ಆ ಕೀ ಕೊಟ್ರೆ ಸಾಕು, ನಮ್ಗೆ ಆ ಒಂದು ಬ್ಯಾಗ್ ಏನಲ್ಲಿ ಮೊಬೈಲ್ ಇಟ್ಟಿರ್ತೀವಿ ಅದೆಲ್ಲ ವಾಪಸ್ ನಮಗೆ ಕೊಡ್ತಾರೆ.
ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಇದು ದೇವಸ್ಥಾನದ ಎಂಟ್ರನ್ಸ್ ಅಲ್ಲ, ಇದು ಬರೀ ಲಾಕರ್ ಅನ್ನೇ ಯಾನ ಮಟ್ಟಿಗೆ ಕಟ್ಟಿದ್ದಾರೆ ನೋಡಿ. ಎಲ್ಲಿ ನೋಡ್ರು ಫುಲ್ ಕಲ್ಲಲ್ಲೇ ಕಟ್ಬಿಟ್ಟಿದ್ದಾರೆ. ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಅಲ್ಲಿ ಲಾಕರ್ ಅಂತ ಹಾಕಿದ್ದಾರೆ, ಅಲ್ಲೇ ವೇ ಟು ಟೆಂಪಲ್ ಅಂತ ಕೂಡ ಹಾಕಿದ್ದಾರೆ. ಒಳಗ್ ಹೋದ್ರೆ ಟೆಂಪಲ್ ಎಂಟ್ರನ್ಸ್ ಆಗತ್ತಷ್ಟೇ, ಇದು ದೇವಸ್ಥಾನ ಅಲ್ಲ. ಫುಲ್ ಟೋಟಲಿ ಕಲ್ಲು ಕಟ್ಟಿದ್ದಾರೆ. ಇನ್ನು ಈ ಒಂದು ಲಾಕರಿಗೂ ಇನ್ನು ಕನ್ಸ್ಟ್ರಕ್ಷನ್ಸ್ ನಡೀತಾನೆ ಇದೆ, ಅದು ಕೂಡ ನಿಂತಿಲ್ಲ. ಟೋಟಲಿ ಕಲ್ಲು, ಅದು ಲೈಕ್ ವೈಟ್ ಮತ್ತೆ ರೆಡ್ ಶೇಡ್ ಕಲ್ಲಲ್ಲಿ ಕಟ್ಟಿದ್ದಾರೆ. ಲಾಕರ್ ದೇವಸ್ಥಾನ ಅಂತಾನೆ ಗೊತ್ತಾಗಲ್ಲ. ಮರ್ಯಾದ ಪುರುಷ ರಾಮನ ಜನ್ಮಭೂಮಿ ಅಯೋಧ್ಯೆಗೆ ಸ್ವಾಗತ. ಇದು ವಿಶ್ವದ 3ನೇ ಅತಿ ದೊಡ್ಡ ದೇವಸ್ಥಾನ. 1988ರಲ್ಲಿ ಸೋಂಪುರ ಫ್ಯಾಮಿಲಿ ಅವರು ಈ ಒಂದು ದೇವಸ್ಥಾನವನ್ನ ಯಾವ ರೀತಿ ಕಟ್ಟಬೇಕು, ಒಳಗೆ ಯಾವ ರೀತಿ ಇರಬೇಕು, ಹೊರಗೆ ಯಾವ ರೀತಿ ಇಂಟೀರಿಯರ್ ಇರಬೇಕು ಅನ್ನೋದನ್ನು ಕೂಡ ತೀರ್ಮಾನ ಮಾಡಿರ್ತಾರೆ. ಎಷ್ಟು ಎಕರೆಗಳಲ್ಲಿ ಕಟ್ಟಬೇಕು ಅನ್ನೋದು ಕೂಡ ಅವಾಗ್ಲೇ 1988ರಲ್ಲೇ ತೀರ್ಮಾನ ಆಗಿರತ್ತಂತೆ. ಈ ದೇವಸ್ಥಾನ ಕಟ್ಟಿರೋದು L&T ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಆದ್ರೆ ಒಳಗಡೆ ಯಾವ ರೀತಿ ಕಟ್ಟಬೇಕು ಡಿಸೈನಿಂಗ್ ಎಲ್ಲ ಪ್ಲಾನ್ ಆಗಿರೋದು ಸೋಂಪುರ ಫ್ಯಾಮಿಲಿಯಿಂದ. ಈ ಒಂದು ದೇವಸ್ಥಾನ ನಾಗರ ಶೈಲಿಯಲ್ಲಿ ಕಟ್ಟಿದ್ದಾರೆ. ಎಷ್ಟೋ ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ವಿವಾದಗಳು ನಡೀತಾನೆ ಇತ್ತು. ಕೊನೆಗೂ 2019ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡತ್ತೆ. ಏನಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಬೋದಂತ ಎಲ್ಲಾ ಹಿಂದೂಗಳು ಕೂಡ ತುಂಬಾ ಸಂಭ್ರಮದಿಂದ ಖುಷಿಯಿಂದ ಇರ್ತಾರೆ. 2020ರಲ್ಲಿ ನಮ್ಮ ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ದೇವಸ್ಥಾನವನ್ನ ಕಟ್ಲಿಕ್ಕೆ ಗುದ್ದಲಿ ಪೂಜೆಯನ್ನ ಮಾಡ್ತಾರೆ. ಟೋಟಲಿ 70 ಎಕರೆಯಲ್ಲಿ ಈ ಒಂದು ದೇವಸ್ಥಾನ ಕಟ್ತಾರೆ. ಆದ್ರೆ ಬರೀ 30% ಮಾತ್ರ ದೇವಸ್ಥಾನ ಕಟ್ಟಡಗಳು ಇರಬೇಕು. ಮತ್ತೆ ಇನ್ನು ಮಿಕ್ಕಿದ 40% ಯಾವ್ದೇ ದೇವಸ್ಥಾನ ಇರಬಹುದು, ಅದ್ರ ಬದಲು ಬರೀ ಮರ ಗಿಡಗಳೇ ಇರಬೇಕು ಅನ್ನೋ ಒಂದು ತೀರ್ಪು ಮಾಡಿದ್ದಾರೆ. ಒಂದು ಗ್ರೀನ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ತುಂಬಾ ಐಡಿಯಾನ ಈ ದೇವಸ್ಥಾನಕ್ಕೆ ನೀಡಿದ್ದಾರೆ. ಈಗ ಅಯೋಧ್ಯೆಯಲ್ಲಿ ಒಂದು ಚಾ ಕುಡಿಯಕ್ ಬಂದಿದೀವಿ. ಅದೇ ನಾನು ಹೇಳ್ದಂಗೆ ವಾರಣಾಸಿ ತರನೇ ಇಲ್ಲೂ ಕೂಡ ಅಷ್ಟೇ. ಯಾವ್ದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕಪ್, ಪೇಪರ್ ಕಪ್ ಯೂಸ್ ಮಾಡಲ್ಲ, ಬರೀ ಮಡಕೆನೆ ಯೂಸ್ ಮಾಡೋದು. ಕುಂಬಾರರಿಗೆ ಹೆಲ್ಪ್ ಆಗ್ಬೇಕು ಅಂತ ಯೋಗಿ ಆದಿತ್ಯನಾಥ್ ಅವರು ಈ ಒಂದು ರೂಲ್ಸ್ ನ ಉತ್ತರ ಪ್ರದೇಶದಲ್ಲಿ ತಂದಿದ್ದಾರೆ. ಅಂತೂ ಇಂತೂ ಶ್ರೀರಾಮನ ದರ್ಶನ ಮಾಡಿದ್ವಿ. ಒಳಗಡೆ ಎಲ್ ನೋಡ್ರು ಕಲ್ಲು ಕಲ್ಲು ಕಲ್ಲು, ಎಲ್ಲೂ ಕೂಡ ಮೆಟಲ್ಸ್ ಯೂಸ್ ಮಾಡಿಲ್ಲ. ಅದು ಕಲ್ಲು ಬಂದ್ ಯಾವ ತರ ಅಂದ್ರೆ ವೈಟ್ ಕಲ್ಲಲ್ಲಿ ಯೂಸ್ ಮಾಡಿದ್ದಾರೆ. ಕೆಳಗೂ ಕೂಡ ಅಷ್ಟೇ ವೈಟ್. ಒಳಗ್ ಹೋಗಿದ್ ಕೂಡ್ಲೆ ಒಂದ್ ಸ್ವಲ್ಪ ಕೂಲ್ ಇದೆ, ಬಟ್ ಹೊರಗ್ ಬಂದ್ ಕೂಡ್ಲೆ, ಯಾಕಂದ್ರೆ ಒಳಗ್ ಕೂಲ್ ಇರೋ ಒಂದು ರೀಸನ್ ಬಂದ್ಬಿಟ್ಟು ಫುಲ್ ಕಲ್ಲಲ್ಲೇ ಮಾಡ್ಬಿಟ್ಟಿದ್ದಾರೆ. ಒಂದ್ ಮೆಟಲ್ ಇಲ್ಲ, ಏನು ಇಲ್ಲ. ಅಲ್ಲೂ ಕೆಲವು ಟಿವಿಗಳಲ್ಲಿ ಇಟ್ಟಿದ್ದಾರೆ ಡಿಸ್ಪ್ಲೇಗಳನ್ನ, ಅಲ್ಲಿಂದ ನಾವು ರಾಮನ್ನ ನೋಡ್ಕೊಂತ ಹೋಗ್ಬೋದು. ಇನ್ನೇನ್ ದೇವಸ್ಥಾನ ಒಳಗ್ ಹತ್ತುತ್ತಾ ಜಟಾಯು, ಹನುಮಂತ ಎಲ್ಲ ನಮ್ಮನ್ನ ನಮಸ್ಕಾರ ಮಾಡ್ತಾ ಇರ್ತಾರೆ. ಹತ್ತಿಗೆ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆನೆ ನಮ್ಗೆ ಮೂರ್ತಿ ತೋರತ್ತೆ. ಹಿಂಗೆ ನೋಡ್ಕೊಂತ ಹೋಗ್ಬೋದು, ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಈಗೆಲ್ಲ ಆದ್ಮೇಲೆ ಅಯೋಧ್ಯೆಯಲ್ಲಿ ಸರಾಯು ನದಿ ಅಂತ ಇದೆ. ಈ ದೇವಸ್ಥಾನದ ಒಂದು ಹಿಂದೆ ಬರುತ್ತೆ, ಸ್ವಲ್ಪ ಕಿಲೋಮೀಟರ್ಸ್ ಆಚೆ ಬರುತ್ತೆ. ಸೊ ಅಲ್ಲಿಗೆ ನಾವೀಗ ಹೋಗ್ತಾ ಇದೀವಿ. ಅಲ್ಲಿಗೆ ಅಂದ್ರೆ ಹೋಗುದಾರೆ ವಾಕಿಂಗ್ ಆಗುದಿಲ್ಲ, ನಾವು ಆಟೋದಲ್ಲಿ ಅಥವಾ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಹೋಗ್ಬೇಕಾಗತ್ತೆ. ಗಾಯಕಿ ಲತಾ ಮಂಗೇಶ್ಕರ್ ಅವರ ಒಂದು ನೆನಪಿಗಾಗಿ ಅಯೋಧ್ಯೆಯಲ್ಲಿ ಒಂದು ಏರಿಯಾಗೆ ಲತಾ ಮಂಗೇಶ್ಕರ್ ಚೌಕ್ ಅಂತ ಕರೀತಾರೆ. ನಾವ್ ಹೆಂಗೆ ಸರ್ಕಲ್ ಅಂತ ಕರಿತೀವಿ ಅಲ್ಲ, ಅದೇ ತರ ಚೌಕ್ ಅಂತ ಕರೀತಾರೆ. ಈಗ ಬರೀ ಅವ್ರ ಹೆಸರಿಡೋದ್ ಮಾತ್ರ ಅಲ್ಲ, ಒಂದು ದೊಡ್ಡ ವೀಣೆಯ ಒಂದು ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ. ಬನ್ನಿ ನೋಡಿ, ಅದೇ ವೀಣೆಯ ಸ್ಟ್ಯಾಚ್ಯೂ. ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರನ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ. ನಾನು ಇಲ್ಲಿ ಬಂದಾಗಿಂದ ಎಲ್ಲೂ ಕೂಡ ಗಲಾಟೆ ಅಂತ ನೋಡಿಲ್ಲ. ಎಲ್ಲಾ ಕಡೆ ರಾಮನ ಜಪ ಹೇಳ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ತುಂಬಾ ಶ್ರದ್ಧೆಯಿಂದ ಇದ್ದಾರೆ ಜನಗಳು ಕೂಡ. ಎಲ್ರ ಮನಸ್ಸಲ್ಲಿ ತುಂಬಾನೇ ಎಕ್ಸೈಟ್ಮೆಂಟ್ ಕೂಡ ಇದೆ. ಎಲ್ಲ ಅಂಗಡಿಗಳು, ಕುಂಕುಮದ ಅಂಗಡಿಗಳು, ಕೈಗೆ ಕಟ್ಟುವಂತ ದಾರ ಎಲ್ಲ ಇದಾವೆ. ಎಲ್ಲ ಮಾರ್ತಾ ಇರ್ತಾರೆ. ದೇವರಿಗೆ ಹೇಳ್ದಂಗೆ ದೇವರಿಗೆ ಸ್ವೀಟ್ ಕೊಡ್ತಾರೆ ಇಲ್ಲಿ. ಸ್ವೀಟ್ಸ್, ಅದ್ರ ಪಕ್ಕ ಸಾಂಬ್ರಾಣಿ ಹೊಗೆ ಹಾಕಿಟ್ಟಿರ್ತಾರೆ, ನೊಣಗಳು ಬರಬಾರ್ದು ಅಂತ.
ನಮ್ಗೆ ಸರಾಯು ನದಿ ಹೋಗಕ್ಕೆ ಯಾವ್ದೇ ತರ ಗಾಡಿ ಸಿಗ್ಲಿಲ್ಲ. ಈಗ ಬಸ್ ಅಲ್ಲಿ ಹತ್ಕೊಂಡು ಹೋಗ್ತಾ ಇದೀವಿ. ಬಸ್ ಫುಲ್ ರಶ್ ಇದೆ. ರೋಡ್ ಕಡೆಗೆ ನಿಂತ್ಕೊಂಡಿದ್ದೀವಿ. ಸ್ವಲ್ಪ ದೂರ ಆಗತ್ತೆ ಇಲ್ಲಿಂದ. ಲತಾ ಮಂಗೇಶ್ಕರ್ ಅವರ ಸರ್ಕಲ್ ಪಕ್ಕದಲ್ಲೇ ಸರಾಯು ನದಿ ಹರಿತಾ ಇದೆ. ತುಂಬಾನೇ ಶಿಸ್ತಾಗಿ ಕಟ್ಟೆ ಅಣೆಕೆಲ್ಲ ಸೈಡಿಗೆ ಮೆಟ್ಲೆಲ್ಲ ಕಟ್ಟಿ ಜನರು ಬಂದು ನೋಡ್ಕೊಂಡು ಹೋಗ್ಲಿ, ಅಲ್ಲಿ ಮುಳುಗಿ ಸ್ನಾನ ಮಾಡ್ಲಿ ಅಂತ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ನೋಡಿ, ಇದೆ ಸರಾಯು ನದಿ. ಅಣ್ಣ ತಮ್ಮಂದ್ರು ಎಲ್ಲ ಮುಳುಗಿ ಸ್ನಾನ ಮಾಡ್ತಾರೆ. ಅಲ್ಲೆಲ್ಲೆಲ್ಲೆ ಏನೋ ಶಿಷ್ಯ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಯೋಧ್ಯೆ ದೇವಸ್ಥಾನದ ಹಿಂದೆ ದೊಡ್ಡ ಸರಾಯು ನದಿ ಅಂತ ಒಂದು ನದಿ ಹರ್ಕೊಂಡು ಹೋಗುತ್ತೆ. ಮತ್ತೆ ಅಯೋಧ್ಯೆ ದೇವಸ್ಥಾನ ನಿರ್ಮಾಣ ಇದೊಂದು ಅರ್ಥ್ಕ್ವೇಕ್ ಝೋನ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಷ್ಟು ಕಲ್ಲುಗಳನ್ನ ಯೂಸ್ ಮಾಡಿ ಅಷ್ಟು ಡೀಪ್ ಕೆಳಗಡೆ ಹೊಂಡ ತೋಡಿ ಟ್ರೀಟೆಡ್ ಸಿಮೆಂಟ್ ಅಂತ ಯೂಸ್ ಮಾಡಿದ್ದಾರೆ. ಹಾಗಾಗಿ ಆ ಒಂದು ದೇವಸ್ಥಾನ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ. 1000 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. 100-200 ವರ್ಷ ಅಲ್ಲ, 1000 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಯಾವುದೇ ಅಣುಬಾಂಬು ಏನೇ ದೊಡ್ಡ ದಾಳಿ ನಡೆದ್ರು ಕೂಡ ನಮ್ಮ ಹಿಂದೂ ದೇವಸ್ಥಾನ, ನಮ್ಮ ಶ್ರೀರಾಮನ ದೇವಸ್ಥಾನನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಅದು ನಮ್ಮ ತಾಕತ್ತು, ನಮ್ಮ ಹಿಂದೂ ಧರ್ಮಕ್ಕಿರೋ ತಾಕತ್ತು, ನಮ್ಮ ಸನಾತನಗೆ ಇರುವ ಒಂದು ತಾಕತ್ತು. ಎಲ್ಲರೂ ಹೇಳ್ದಂಗೆ ಸರಾಯು ನದಿ ಮುಂಚೆ ಈ ತರ ಇರ್ಲಿಲ್ಲ, ಅಷ್ಟು ಕ್ಲೀನ್ ಇರ್ಲಿಲ್ಲ. ಮತ್ತೆ ಈ ತರ ಇಲ್ಲಿ ಮೆಟ್ಲುಗಳು ಆ ತರ ಏನು ಇರ್ಲಿಲ್ಲ. ಬಟ್ ಈಗ ಬರ್ತಾ 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 ನಿಮಗೆ ಗೊತ್ತು ಯಾರ ಗೌರ್ಮೆಂಟ್ ಇಂಡಿಯಾದಲ್ಲಿ ಇದೆ, ದೇವಸ್ಥಾನಗಳು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಹಿಂದೂ ಧರ್ಮಕ್ಕೆ ನಮ್ಮ ಸನಾತನದ ಶಕ್ತಿ ಯಾವ ರೀತಿ ಹೈಲೈಟ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತು. ಇಲ್ಲಿ ಎಲ್ಲ ಜನ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ. ಎಲ್ಲ ನಾನ್ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡ್ತಾ ಇರ್ತಾರೆ ಏನ್ ಮಾಡ್ತಾ ಇದ್ದಾನೆ ಅಂತ. ಬಟ್ ನಾವ್ ಅದ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬಾರ್ದು. ನಮ್ ಪಾಡಿಗೆ ನಾವ್ ವ್ಲಾಗ್ ಮಾಡ್ತಾ ಹೋಗ್ತಾ ಇರ್ಬೇಕು. ನಾವ್ ಬಂದಿರೋದೇ ಇಲ್ಲಿ ಕಂಟೆಂಟ್ ಕವರ್ ಮಾಡಕ್ಕೆ. ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ಎದ್ರುಕೊಂಡ್ ಕೂತ್ರೆ ನಾವ್ ಬಂದಿರೋ ಕೆಲ್ಸ ವೇಸ್ಟ್ ಆಗ್ಬಿಡತ್ತೆ. ಮೆಟ್ಲು ಮೇಲಿಂದ ನಿಂತ್ಕೊಂಡ್ರೆ ಈ ರೀತಿ ಸರಾಯು ನದಿ ತೋರುತ್ತೆ. ಸರಾಯು ನದಿ ದಡದಲ್ಲಿ ಎಲ್ಲಾ ತರ ಕಟ್ಟಡಗಳು, ಅದು ಕೂಡ ತುಂಬಾ ಟ್ರೆಡಿಷನ್ ಆಗಿ ಕಲ್ಚರ್ ಆಗಿ ಕಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಅಯೋಧ್ಯೆ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಮಾಡಿದೀನಿ. ಸರಾಯು ನದಿ ಮತ್ತೆ ಶ್ರೀರಾಮ ಮಂದಿರನ್ನು ಕವರ್ ಮಾಡಿದೀನಿ. ನನ್ನ ಮುಂದಿನ ವಿಡಿಯೋ ಶ್ರೀ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ನನ್ನ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಮತ್ತೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ಆ ಒಂದು ಏರ್ಪೋರ್ಟ್ ಎಲ್ಲರೂ ಹೇಳ್ತಿರೋ ಹಂಗೆ ಒಳಗಡೆ ಫುಲ್ ದೇವಸ್ಥಾನ ತರ ಇದೆ ಅಂತ ಹೇಳ್ತಿದ್ದಾರೆ. ನಾನು ತುಂಬಾನೇ ಕ್ಯೂರಿಯಸ್ ಆಗಿದ್ದೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಒಂದು ಮುಂದಿನ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಬಟನ್ ಅನ್ನ ಒತ್ಕೊಳ್ಳಿ. ಥ್ಯಾಂಕ್ ಯು. ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಜೈ ಶ್ರೀರಾಮ್.